ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇರುವಂತಹ ಸಂಘರ್ಷದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅದು ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ. ಇತ್ತೀಚಿನ ಸಂಘರ್ಷ ಅಂದ್ರೆ ಈ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಈ ಬರಗಾಲದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತಮಿಳುನಾಡಿಗೆ ನೀರು ಬಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ತಮಿಳುನಾಡು ಪಟ್ಟು ಹಿಡಿದು ಕುಳಿತುಕೊಳ್ಳುತ್ತೆ. ನಾವು ಕುರುವೈ ಬೆಳೆಯನ್ನ ಬೆಳೆದಿದ್ದೇವೆ, ನಮಗೆ ನೀರು ಬೇಕು ಎನ್ನುವ ರೀತಿಯಲ್ಲಿ ಅದು ಸಹಜವಾಗಿ ಸಂಘರ್ಷದ ರೂಪವನ್ನು ಪಡೆದುಕೊಳ್ಳುತ್ತೆ. ಮತ್ತೊಂದು ವಿಚಾರ ಅಂದ್ರೆ ಅದು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ, ಕರ್ನಾಟಕದ ಫ್ಯೂಚರ್ ಎನ್ನುವ ರೀತಿಯಲ್ಲೂ ಕೂಡ ಅದು ಕರೆಸ್ಕೊಳ್ತಾ ಇದೆ. ವಿಶೇಷವಾಗಿ ಬೆಂಗಳೂರು ಹಾಗೆ ಸುತ್ತಮುತ್ತ ಒಂದಷ್ಟು ಜಿಲ್ಲೆಗಳಿಗೆ ಬಹಳ ಬೇಕಾಗಿರುವಂತಹ ಯೋಜನೆ ಅದು. ಆದರೆ ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಮಿಳುನಾಡು ನಿರಂತರವಾಗಿ ಅಡ್ಡಗಾಲನ್ನ ಹಾಕ್ತಾ ಇದೆ. ಇದರ ನಡುವೆ ಒಂದೊಳ್ಳೆ ಬೆಳವಣಿಗೆ ಆಗಿತ್ತು. ಏನು ಅಂದ್ರೆ ತಮಿಳುನಾಡಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಇಲ್ಲಿವರೆಗೂ ಕೂಡ ಯಾರೇ ಅಧಿಕಾರಕ್ಕೆ ಬರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಈ ಕಾವೇರಿ ನದಿ ನೀರಿನ ವಿಚಾರವನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ರು. ಭಾವನಾತ್ಮಕ ವಿಚಾರವಾಗಿ ಅದನ್ನ ಪರಿವರ್ತಿಸ್ತಾ ಇದ್ರು. ಕಾರಣ, ಹೆಚ್ಚು ಕಡಿಮೆ ತಮಿಳುನಾಡಲ್ಲಿ 9 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಸಿಎಂ ವಿಜಯ್ ಸ್ವಲ್ಪ ಭಿನ್ನವಾದಂತಹ ಹೆಜ್ಜೆಯನ್ನ ಇಟ್ಟ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದನ್ನ ರಾಜಕೀಯಕರಣಗೊಳಿಸುವ ಬದಲಾಗಿ ಅಥವಾ ಕೇವಲ ಭಾವನಾತ್ಮಕ ವಿಚಾರವಾಗಿ ಮಾರ್ಪಡಿಸುವ ಬದಲಾಗಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ನಾವು ಮಾತುಕತೆಗೆ ಬರೋದಕ್ಕೆ ರೆಡಿ ಇದ್ದೇವೆ, ನಿಮ್ಮ ಕಡೆಯಿಂದ ನಮಗೊಂದು ಸಮಯ ಬೇಕು ಎನ್ನುವಂಥ ರೀತಿಯಲ್ಲಿ. ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆ ಪ್ರಕಾರವಾಗಿ ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮಾತುಕತೆ ನಿಗದಿ ಆಗಿತ್ತು. ಆದರೆ ಇದೀಗ ಮಾತುಕತೆ ನಡೆಯೋದೇ ಡೌಟ್ ಎನ್ನುವ ಹಂತಕ್ಕೆ ಬಂದಿದೆ. ಅಂತ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು, ತಮಿಳುನಾಡಿನಲ್ಲಿ ಇದೀಗ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಒಂದಷ್ಟು ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗೆ ತಮಿಳುನಾಡಿನ ರೈತರು ಕೂಡ ನೀವ್ಯಾಕೆ ಕರ್ನಾಟಕ ಜೊತೆಗೆ ಮಾತುಕತೆಗೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆ ಅದೇನು? ಕರ್ನಾಟಕಕ್ಕೆ ಒಂದು ಶಾಕಿಂಗ್ ಸುದ್ದಿ, ಮತ್ತೊಂದು ಸಿಹಿ ಸುದ್ದಿ. ಎರಡೂ ಸುದ್ದಿಯೂ ಕೂಡ ಇದೀಗ ಒಟ್ಟೊಟ್ಟಿಗೆ ಸಿಗ್ತಾ ಇದೆ. ಇನ್ನೊಂದು ಕಡೆಯಿಂದ ಅದೇ ಸಿಎಂ ವಿಜಯ್ ಕರ್ನಾಟಕದ ವಿರುದ್ಧ ಇದೀಗ ಸಿಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ಮೊರೆ ಹೋಗಿದ್ದಾರೆ ಅಥವಾ ಅವರಿಗೊಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನೊಂದು ಕಡೆಯಿಂದ ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಜೋರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಸಹಜವಾಗಿರುವಂತ ಕುತೂಹಲ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ? ಡಿ.ಕೆ. ಶಿವಕುಮಾರ್ಗೆ ಇದೀಗ ಮತ್ತೊಂದು ದೊಡ್ಡ ಸವಾಲು ಎದುರಾಗಿದೆ. ಏನು ಅಂತ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ಕರ್ನಾಟಕಕ್ಕೆ ಶಾಕಿಂಗ್ ಸುದ್ದಿ ಏನು, ಅದರ ಸುತ್ತಾಗ್ತಿರುವಂತಹ ಬೆಳವಣಿಗೆ ಏನು, ಅದು ಹೇಗೆ ವಿಜಯ್ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವಿನ ಮಾತುಕತೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಆ ವಿಚಾರವನ್ನ ಗಮನಿಸೋಣ. ಬಂಧುಗಳೇ, ಅದು ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಾಗ 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ನದಿ ನೀರಿನ ಹಂಚಿಕೆಯೂ ಕೂಡ ಆಗುತ್ತೆ. ಆ ಪ್ರಕಾರವಾಗಿ ಕರ್ನಾಟಕಕ್ಕೆ ಒಂದು 14 TMC ಎಕ್ಸ್ಟ್ರಾ ಸಿಗುತ್ತೆ. 284 TMC, ತಮಿಳುನಾಡಿಗೆ 402, ಕೇರಳಕ್ಕೆ 30, ಹಾಗೆ ಸಮುದ್ರದ ಪಾಲು 14, ಇನ್ನು ಪುದುಚೇರಿಗೆ 7 TMC ಎನ್ನುವಂತ ರೀತಿಯಲ್ಲಿ. ಓಕೆ, ಇಷ್ಟು ಹಿಂದೆ ಆಗಿದ್ದ. ಅದಾದ ಬಳಿಕ ಕರ್ನಾಟಕವು ಕೂಡ ತಮಿಳುನಾಡಿನ ಪಾಲಿನ ನೀರನ್ನ ಬಿಟ್ಕೊಂಡು ಬರ್ತಾ ಇತ್ತು. ಆದರೆ ಬರಗಾಲದ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಈ ವರ್ಷ ಮತ್ತೊಮ್ಮೆ ಅದು ರಿಪೀಟ್ ಆಗಿದೆ. ಬರಗಾಲದ ಸ್ಥಿತಿ ನಿರ್ಮಾಣ ಆಗಿದೆ, ಮಳೆ ಕೊರತೆ ಎದುರಾಗಿದೆ. ಹೀಗಾಗಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಅಲ್ಲಿ ಕೃಷಿಗೆ ನೀರು ಹೋಗ್ಲಿ, ಕುಡಿಯೋಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ಈಗ KRS ಜಲಾಶಯವನ್ನು ತೆಗೆದುಕೊಂಡ್ರೆ ಸದ್ಯ ಇರೋದು 17 TMC ನೀರು ಮಾತ್ರ. ಅದರಲ್ಲಿ 5 ಡೆತ್ ಸ್ಟೋರೇಜ್ ಅಂತ ಕರೆಸ್ಕೊಂಡ್ರೆ, ಇನ್ನು ಲೀಕೇಜು ಅಲ್ಲಿ ಇಲ್ಲಿ ಅಂತ ಹೋಗಿ ಈಗ ಉಳ್ಕೊಂಡಿದ್ದು ಕೇವಲ 8 ರಿಂದ 9 TMC ನೀರು ಮಾತ್ರ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಯಾರು ಕೂಡ ಜಲಾಶಯದ ನೀರನ್ನು ನಂಬಿಕೊಂಡು ಕೃಷಿ ಮಾಡೋದಕ್ಕೆ ಹೋಗಬೇಡಿ, ಅದು ಕೇವಲ ಕುಡಿಯೋದಿಕ್ಕೆ ಮಾತ್ರ ಅಂತ ಹೇಳಿ. ಕರ್ನಾಟಕದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ. ಅದಾದ ಬಳಿಕ ತಮಿಳುನಾಡಲ್ಲಿ ಏನಾಗಿದೆ ಅಂದ್ರೆ, ಅವರು ಕುರುವೈ ಮತ್ತೆ ಸಾಂಬಾ ಎನ್ನುವಂತ ಬೆಳೆಯನ್ನ ಬೆಳೀತಾರೆ. ಅವರು ಕುಡಿಯೋದಕ್ಕೆ ಕೇಳ್ತಾ ಇಲ್ಲ, ಅವರು ಕೃಷಿಗೋಸ್ಕರ ಕೇಳ್ತಾ ಇದ್ದಾರೆ. ಅವ್ರ ವಾದ ಏನು? ಹೆಕ್ಟೇರ್ ಗಟ್ಟಲೆ ನಾವು ಬೆಳೆಯನ್ನ ಬೆಳೆದು ಬಿಟ್ಟಿದ್ದೇವೆ, ನೀರಿಲ್ಲ ಅಂದ್ರೆ ಅವೆಲ್ಲವೂ ಕೂಡ ಒಣಗಿ ಹೋಗಿಬಿಡುತ್ತೆ ಅಂತ ಹೇಳಿ. ಇದ್ರ ಹಿಂದೆ ಒಂದು ಮಾತು ಕೂಡ ಇದೆ. ತಮಿಳುನಾಡು ಒಂದು ಇದನ್ನು ಬಳಸುತ್ತೆ ಅಂತ ಹೇಳಿ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಹೇಳಿದ್ದಾರೆ ಹೇಳಿ, ಈಗ ಜಲಾಶಯದ ನೀರನ್ನು ನಂಬಿಕೊಂಡು ಕೃಷಿ ಮಾಡಬೇಡಿ ಅಂತ. ಆದ್ರೆ ತಮಿಳುನಾಡು ಏನ್ ಮಾಡುತ್ತೆ ಅಂದ್ರೆ, ಈಗ ಹಂಗಾಗಿದೆಯಲ್ಲ ಗೊತ್ತಿಲ್ಲ, ಬಟ್ ಹಿಂದೆ ಅಂತದ್ದು ನಡೀತಾ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರು, ನೀರಿಲ್ಲ ಅಂತ ಗೊತ್ತಿದ್ರು ಕೂಡ ರೈತರಿಂದ ಬೆಳೆಯನ್ನ ಬೆಳೆಸ್ತಾ ಇದ್ರು. ಜೊತೆಗೆ ರೈತರು ಒಂದು ಭರವಸೆ ಕೊಡ್ತಾ ಇದ್ರು, ಹೇಗಾದ್ರೂ ಮಾಡಿ ನೀರನ್ನ ತರ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ರೈತರಿಂದ ಬೆಳೆಯನ್ನ ಬೆಳೆಸಿ ಏನು ಮಾಡ್ತಾ ಇದ್ರು. ಅದಾದ ಬಳಿಕ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಹೋಗ್ತಾ ಇದ್ರು. ನೋಡಿ ಸ್ವಾಮಿ, ಕೃಷಿಯನ್ನ ಮಾಡಿಬಿಟ್ಟಿದ್ದೇವೆ, ನೀರಿಲ್ಲ ಅಂತ. ಈ ಬಾರಿಯೂ ಕೂಡ ತಮಿಳುನಾಡು ಹಾಗೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮೇಲೆ ನಿರಂತರವಾಗಿ ಒತ್ತಡ ಹೇರ್ತಾ ಇದ್ರು, ನಮಗೆ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಆಗಬೇಕು ಅಂತ. ಕಳೆದ ಸಭೆಯಲ್ಲಿ ಅಂಥದ್ದೇನು ಕೂಡ ಆಗಿರಲಿಲ್ಲ. ಆದ್ರೆ ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದೆ. ಅದೇನು ಅಂದ್ರೆ, ಹೆಚ್ಚು ಕಡಿಮೆ 15 ದಿನದಲ್ಲಿ 4.56 TMC ನೀರು ಬಿಡಬೇಕು ಅಂತ ಹೇಳಿ. KRS ಅಲ್ಲಿ ಇರೋದೇ 8 ರಿಂದ 9 TMC.
ಅದು ಎಷ್ಟು ದಿನಗಳ ಕಾಲ ಬೇಕು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈಗ 15 ದಿನದಲ್ಲಿ 4.56 TMC ಅಂದ್ರೆ ಪ್ರತಿ ದಿನದ ಲೆಕ್ಕದಲ್ಲಿ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಇದರ ವಿರುದ್ಧ ರಾಜ್ಯದಲ್ಲಿ ಜನ ಸಿಡಿದೆದ್ದಿದ್ದಾರೆ. ಹಿಂದೆ ಇಂತಹ ತೀರ್ಪುಗಳು ಬಂದಾಗ ಸಿಡಿದೆದ್ದಂತ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ಇದ್ದಾರೆ. ಬಂಗಾರಪ್ಪನವ್ರ ಕಾಲದಲ್ಲಿ ಅವರು ಕೂಡ ಸಿಡಿದೆದ್ದು ಬಿಟ್ಟಿದ್ರು. ಈಗ ರೈತರು ಹೇಳ್ತಾ ಇರೋದು DK ಶಿವಕುಮಾರ್ ಯಾವ ಕಾರಣಕ್ಕೂ ಅವರಿಗೆ ನೀರನ್ನ ಬಿಡಬಾರದು. ರಾಹುಲ್ ಗಾಂಧಿ ವಿಜಯ್ ಚೆನ್ನಾಗಿದ್ದಾರೆ, ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ರು ಎನ್ನುವ ಕಾರಣಕ್ಕಾಗಿಯೋ, ಅಥವಾ ನೀವು ವಿಜಯ್ ಚೆನ್ನಾಗಿದ್ದೀರಿ ಆ ಕಾರಣಕ್ಕಾಗಿಯೋ, ಅಥವಾ ಅಲ್ಲಿ TVK ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ಎನ್ನುವ ಕಾರಣಕ್ಕಾಗಿಯೋ ಕರ್ನಾಟಕದ ರೈತರ ಹಿತವನ್ನ ಮರೆತು ನೀವು ನೀರು ಬಿಡೋದಕ್ಕೆ ಹೋಗಬೇಡಿ. ನೀವು ಆ ತೀರ್ಮಾನದ ವಿರುದ್ಧವಾಗಿ ನಿಂತ್ಕೊಳ್ಳಿ, ನಿಮ್ಮ ಜೊತೆಗೆ ನಾವಿದ್ದೇವೆ ಎನ್ನುವಂತ ಮಾತನ್ನ ಕಾವೇರಿ ಕೊಳ್ಳದ ಭಾಗದ ರೈತರು ಹೇಳ್ತಾ ಇದ್ದಾರೆ. ಅಪ್ಪಿ ತಪ್ಪಿ ನೀರು ಬಿಟ್ರಿ ಅಂತಾದ್ರೆ ನಾವು ಡ್ಯಾಮ್ ಪಕ್ಕನೆ ಕೂತ್ಕೊಳ್ತೇವೆ, ನೀರು ಬಿಟ್ಟಿದ್ದು ಕಾಣ್ತು ಅಂತಾದ್ರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀವಿ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟಿಗಿನ ಪ್ರತಿಭಟನೆ, ಆಕ್ರೋಶ ಈಗಾಗಲೇ ಆ ಭಾಗದಲ್ಲಿ ಶುರು ಆಗಿದೆ. ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇರೋದು, ನಾವು ಇದರ ವಿರುದ್ಧವಾಗಿ ಇದೀಗ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ. ಈಗ CWRC ತೀರ್ಪು ಕೊಟ್ಟಿದ್ದಾರಲ್ಲ, ಶಿಫಾರಸು ಮಾಡಿರೋದಲ್ಲ, ಅದರ ವಿರುದ್ಧವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMO ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿ ಅವರು ಹೀಗೆ ಶಿಫಾರಸು ಮಾಡಿದ್ರೆ ಮುಂದೇನು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಈಗ DK ಶಿವಕುಮಾರ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ? ಒಂದು ಕಡೆಯಿಂದ ಈ CWRC ಶಿಫಾರಸನ್ನ ಪಾಲನೆ ಮಾಡಬೇಕಾದಂತ ಪರಿಸ್ಥಿತಿ, ಪಾಲನೆ ಮಾಡ್ತು ಅಂತಾದ್ರೆ ಈಗ ಜನ ಇಲ್ಲಿ ಸಹಜವಾಗಿ ರೊಚ್ಚಿಗೆ ಹೇಳ್ತಾರೆ. ಕೃಷಿಗೆ ಹೋಗ್ಲಿ, ಕುಡಿಯೋಕ್ಕೂ ನೀರಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕೇಳಿ ಬರ್ತಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಹಾಗಾದ್ರೆ CWRC ಮುಂದೆ ಕರ್ನಾಟಕ ಏನು ಮಾಡ್ತಾ ಇತ್ತು? ಸರಿಯಾಗಿ ಹಾಗಾದ್ರೆ ವಾದವನ್ನ ಮಣ್ಣೆ ಮಾಡ್ಲಿಲ್ವಾ? ಅಥವಾ ಸರಿಯಾದಂತ ದಾಖಲೆಗಳನ್ನು ಮುಂದಿಡುವಲ್ಲಿ ಇವರು ಫೇಲ್ಯೂರ್ ಆಗಿಬಿಟ್ರೆ ಏನು ಕತೆ? ಸಹಜವಾಗಿ ಇರುವಂತ ಪ್ರಶ್ನೆ. ಇದು ಒಂದು ಬೆಳವಣಿಗೆ. ಕರ್ನಾಟಕಕ್ಕೆ ಸಿಹಿ ಸುದ್ದಿ ಏನು ಅನ್ನೋದು ಗಮನಿಸೋದು ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆ. ಮೇಕೆದಾಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಹೇಗೆ ಅಂದ್ರೆ ಅದು ಮಹತ್ವಾಕಾಂಕ್ಷಿ ಯೋಜನೆ ಹೇಗಾಗುತ್ತೆ, ಅಥವಾ ಕರ್ನಾಟಕಕ್ಕೆ ಯಾವ ಕಾರಣಕ್ಕಾಗೋದು ಬೇಕೇ ಬೇಕು ಅಂದ್ರೆ, ಈಗ ಏನಾಗುತ್ತೆ ಅಂದ್ರೆ ಸಾಕಷ್ಟು ನೀರು ಸಮುದ್ರದ ಪಾಲಾಗ್ತಿದೆ, ಹೆಚ್ಚುವರಿ ನೀರು ಹೋಗ್ತಾ ಇದೆ. ಈ ಕರ್ನಾಟಕದ ಪ್ಲಾನ್ ಏನು ಅಂದ್ರೆ, ಸುಮ್ಮನೆ ಪೋಲಾಗ್ತಿರುವಂತ ನೀರನ್ನ ಈ ಮೇಕೆದಾಟು ಎನ್ನುವಂತ ಡ್ಯಾಮ್ ಅನ್ನ ಕಟ್ಟಿ ಸಂಗ್ರಹಿಸಬೇಕು ಅಂತೇಳಿ. ಆ ಡ್ಯಾಮ್ ಎಲ್ಲಿ ಅಂದ್ರೆ ಕನಕಪುರದ ಹತ್ರ ಈ ಅರ್ಕಾವತಿ ಕಾವೇರಿ ಸಂಗಮ ಪ್ರದೇಶ ಇದೆಯಲ್ಲ, ಅಲ್ಲಿಂದ ಒಂದು 3 ಕಿಲೋಮೀಟರ್ ಮುಂದೆ ಮೇಕೆದಾಟು ಎನ್ನುವಂತ ಪ್ರದೇಶದಲ್ಲಿ ಅಲ್ಲಿ ಡ್ಯಾಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 67 TMC ನೀರನ್ನು ಸಂಗ್ರಹಿಸಬೇಕು. ಅದರಲ್ಲಿ ಒಂದು ಬೆಂಗಳೂರಿಗೆ 4 TMC ಕುಡಿಯೋದಕ್ಕೆ ನೀರು ಸಿಗುತ್ತೆ. ಉಳಿದಿದ್ದೆಲ್ಲವೂ ಕೂಡ ಈ ಜಲವಿದ್ಯುತ್ ಉತ್ಪಾದನೆಗೆ ಅಂತ ಹೇಳಿ ಕರ್ನಾಟಕ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂದ್ರೆ ಸಮುದ್ರಕ್ಕೆ ಪೋಲಾಗುವಂತ ನೀರು. ಜೊತೆಗೆ ಇಂಥ ಬರಗಾಲದ ಪರಿಸ್ಥಿತಿ ಬಂದಾಗ ಚೆನ್ನಾಗಿ ಮಳೆ ಆದಾಗ ಸಂಗ್ರಹಿಸಿಟ್ಟು ಬರಗಾಲದ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದಕ್ಕೂ ಕೂಡ ಸುಲಭ ಆಗುತ್ತೆ ಇರುವ ರೀತಿಯಲ್ಲಿ. ಆದ್ರೆ ತಮಿಳುನಾಡಿನ ವಾದ ಏನು ಅಂತಂದ್ರೆ, ಈಗ ನ್ಯಾಚುರಲ್ ಆಗಿ ಹರಿದು ಬರುವಂತ ನೀರು ನಮಗೆ ಬರೋದಿಲ್ಲ, ಕರ್ನಾಟಕ ಅದಕ್ಕೆ ತಡೆ ಹಿಡಿತಾ ಇದೆ. ಕರ್ನಾಟಕ ಈ ಮೂಲಕ ನೀರಿನ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಪಡ್ತಾ ಇದೆ. ಆಗ ನಾವು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ತಮಿಳುನಾಡಿನ ವಾದ. ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ನೀವು ಉಲ್ಲಂಘನೆ ಮಾಡ್ತಿದ್ದೀರಿ ಎನ್ನುವ ರೀತಿಯಲ್ಲಿ. ಇದರ ನಡುವೆ ಕರ್ನಾಟಕಕ್ಕೆ ಈಗ ಸಿಹಿ ಸುದ್ದಿ ಏನು ಅಂತ ಅಂದರೆ, ರಾಜ್ಯಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಎದುರಾದಾಗ ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ನಿಲುವು ಏನು ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. 2018ರ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಕರ್ನಾಟಕ ಈ ಯೋಜನೆಯನ್ನ ಶುರು ಮಾಡೋದಿಕ್ಕೆ ಅಕ್ಕಪಕ್ಕದ ರಾಜ್ಯಗಳ ಅನುಮತಿಯನ್ನ ಪಡಿಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಹೀಗಾಗಿ ಇದು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಅಂತ ಆಗೋದಿಲ್ಲ. ಕರ್ನಾಟಕ ಯೋಜನೆಯನ್ನ ಶುರು ಮಾಡಬಹುದು ಆ ವಿಚಾರದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕ್ಲಾರಿಟಿಯನ್ನ ಕೊಟ್ಟಿದೆ. ಅಂದರೆ ಕೇರಳ, ಪುದುಚೇರಿ, ತಮಿಳುನಾಡು ಅವರ ಅನುಮತಿಯನ್ನ ಕೇಳಬೇಕಾಗಿಲ್ಲ. ಅವರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಕರ್ನಾಟಕದ ಮೇಲೆ ಅದು ಪರಿಣಾಮ ಬೀರಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ವಿಜಯ್ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಆಲಮಟ್ಟಿ ಜಲಾಶಯದ ವಿಚಾರ ಬೇರೆ ಬೇರೆ ಎಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿ, ನೀವು ಇದರಲ್ಲಿ ಮೂಗು ತೂರಿಸಲೇಬೇಕು. ಹಾಗೆ ನಿಮ್ಮ ಕಡೆಯಿಂದ ಸ್ಟೇಟ್ಮೆಂಟ್ ಏನು ಬಂತು ಅಂದ್ರೆ, ನಿಮ್ಮ ಸರ್ಕಾರದ ಕಡೆಯಿಂದ ರಾಜ್ಯಸಭೆಯಲ್ಲಿ ಅದನ್ನು ವಾಪಸ್ ಪಡಿಬೇಕು. ಮೇಕೆದಾಟು ಯೋಜನೆ ಆಯ್ತು ಅಂತ ಆದ್ರೆ ಇದು ತಮಿಳುನಾಡಿಗೆ ಬಹಳ ದೊಡ್ಡ ಮೋಸ ಆಗುತ್ತೆ ಅಥವಾ ಬಹಳ ಅನ್ಯಾಯ ಆಗುತ್ತೆ ಎನ್ನುವ ರೀತಿಯಲ್ಲಿ ಇದೀಗ ವಿಜಯ್ ಕೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವಿಚಾರಗಳು ಕೂಡ ವಿಜಯ್ ಮತ್ತು DK ಶಿವಕುಮಾರ್ ನಡುವಿನ ಮಾತುಕತೆ ಮೇಲೆ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಿಂದೆ ಜಯಲಲಿತಾ ಒಮ್ಮೆ ಮಾತುಕತೆಗೆ ಬಂದಿದ್ರು 2018ರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ. ಆಗ ಮಾತುಕತೆ ಶುರುವಾಗಿ ಒಂದು 3/4 ಗಂಟೆಗೆ ಮುರಿದು ಹೋಗ್ಬಿಟ್ಟಿತ್ತು. ಆಗ್ಲೂ ಅವರು ಕೂಡ ಮೇಕೆದಾಟು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರ ನಡುವೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಈಗ ಕಾವೇರಿ ನದಿ ನೀರಿನ ವಿಚಾರದಲ್ಲಿ DK ಶಿವಕುಮಾರ್ ಏನ್ ಮಾಡ್ತಾರೆ ಕಾದ್ ನೋಡೋಣ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.